ಏನು ರಮಣ ಎಷ್ಟೊಂದು ರೊಕ್ಕ ಹಿಡ್ಕೊಂಡಿರ್ತೀಯಲ್ಲ ಕೈಯಾಗ. ರಮಣ ಎಷ್ಟೊಂದು ರೊಕ್ಕ ನಿನ್ನ ಕೈಯಾಗ ಅಂದ್ರ ಬ್ಯಾಂಕಿಗೆ ಕಟ್ಟಿ ಬಾ ಅಂತ ಕೊಟ್ರೋ ಅಥವಾ ಯಾರಿಗಾದ್ರೂ ಕೊಟ್ಟು ಬಾ ಅಂತ ಕೊಟ್ರು ದೊಡ್ಡ ಸೌಕಾರ? ನನ್ನ ತಮ್ಮ ಪ್ರಕಾಶ ಹೆಚ್ಚಿನ ಸಾಲಿ ಕಲಿಯಾಕ ಪಟ್ಟಣಕ್ಕೆ ಹೊಂಟಾನ್ರಿ. ಅವ್ನು ಓದು ಖರ್ಚಿಗೆ, ಸಾಲಿ ಖರ್ಚಿಗೆ, ಊಟ ಖರ್ಚಿಗೆ ಮತ್ತು ಕೋಲಿ ಬಾಡಿಗೆಗೆ ಅಂತ ಸೌಕಾರ ಖರ್ಚಿಗೆ ರೊಕ್ಕ ಕೊಟ್ಟು. ಹೌದು, ಈಗಿನ ಕೈಯಾಗಿನ ರೊಕ್ಕ ನೋಡಿದ್ರ ಆ ಸಾಲಿನ ಖರೀದಿ ಮಾಡ್ಕೊಂಡು ನೀವು ಊರಿಗೆ ತರಬಹುದು ನೋಡಪ್ಪ. ಅಲ್ಲೋ ರಮಣ, ಕಲಿ ಹುಡುಗರ ಕೈಯಾಗ ಇಷ್ಟೊಂದು ರೊಕ್ಕ ಕೊಟ್ರ ವಿದ್ಯೆ ಕಲಿಗೆ ಹತ್ತತಿ ಅನ್ಕೊಂಡಿಯನ? ಈಗ ನನ್ನ ಗತಿ ಏನಾಗೈತಿ? ನಮ್ಮಪ್ಪನ ಕೇಳಿದಾಗೆಲ್ಲ ರೊಕ್ಕ ಕೊಟ್ಟ ರೊಕ್ಕ ಖರ್ಚು ಮಾಡಿ ಮಜಾ ಮಾಡುದ್ರಾಗ ಕಾಲ ಕಳೆದ್ವಿ. ವಿದ್ಯೆ ಕಲಿಗೆ ಹತ್ತಿಲ್ಲ ಅಷ್ಟೇ. ಯಾಕ ಮ್ಯಾಟ್ರಿಕ್ದಾಗೂ ಪಾಸ್ ಆಗ್ಲಿಲ್ಲ. ಈಗ ನಿನ್ ತಮ್ಮನ ನೋಡು, ಕೈಯಾಗ ಕೌಡಿ ಕಾಸಿಲ್ಲ. ಮ್ಯಾಟ್ರಿಕ್ ಪರೀಕ್ಷೆದಾಗ PVC ಪರೀಕ್ಷೆದಾಗ ರಾಜ್ಯಕ್ಕ ನಂಬರ್ 1 ಪಾಸ್ ಆದ. ನೋಡಿಲೆ, ನಮ್ಮ ಅಪ್ಪಗೆ ಬುದ್ಧಿ ಇಲ್ಲ ಅಂದ್ರ ನಿನಗರ ಬುದ್ಧಿ ಬೇಡ. ಓದಾಕ ಬೇಕಾದದ್ದು ರೊಕ್ಕ ಅಲ್ಲ, ಓದು ಒಳ್ಳೆ ಮನಸ್ಸಿರ್ಬೇಕಷ್ಟ. ಹೌದ್ರಿಪ್ಪ, ಹೌದು, ನಿಮ್ಮ ಮಾತ ಖರೆ ಐತ್ರಿ ಅಪ್ಪ. ಅಲ್ರಿ, ನೀವು ಸಾಲಿ ಕಲಿತು ದೊಡ್ಡ ಸಾಹೇಬ ಆಗಿದ್ರ ಏನು ಉಪಯೋಗಿತ್ರಿ? ಅಲ್ರಿ, ನೀವು ಸಾಲಿ ಕಲಿತು ದೊಡ್ಡ ಸಾಹೇಬ ಆಗಿ ಹೋಗಿದ್ರ ಈ ಆಸ್ತಿ ನೋಡ್ಕೊಳ್ಳೋರು ಯಾರೀ ಅಪ್ಪ? ಅಲ್ರಿ ಅಪ್ಪ, ಏನೋ ಪ್ರಪಂಚದ ಜ್ಞಾನ ಸಂಬಂಧ ಒಂದು 4 ಅಕ್ಷರ ಬೇಕ್ರಿ, ಅಷ್ಟು ಕಲ್ತಿರ್ಲ ಸಾಕು ಬಿಡ್ರಿ ಅಪ್ಪರ. ಅಲ್ರಿ, ದೊಡ್ಡಪ್ಪರ ಅನ್ಕೊಂಡಂಗ ನೀವು ಆಗ್ಲಿ ಬಿಡ್ರಿ. ನಾನು ಅದರ ಹೇಳಕತ್ತೇನೆ ರಮಣ. ನಮ್ಮಪ್ಪ ಅನ್ಕೊಂಡಂಗ ನಾ ಆಗ್ಲಿಲ್ಲ ಖರೆ, ಆದ್ರ ನೀ ಅನ್ಕೊಂಡಂಗ ನಿನ್ ತಮ್ಮ ಪ್ರಕಾಶ್ ಆಗೋದು ಬೇಡ. ಅಪ್ಪಾರ, ಆಗಬೇಕ್ರಿ, ನನ್ನ ತಮ್ಮ ದೊಡ್ಡ ಸಾಹೇಬ ಆಗಬೇಕು. ಇದು ನನ್ನ ದೊಡ್ಡ ಆಸೆ ಐತಿರಿಪ್ಪ, ಇದು ನನ್ನ ದೊಡ್ಡ ಆಸೆ ಐತಿ. ಹಂಗಾದ್ರ ನಿನ್ನ ತಮ್ಮ ಓದಿ ಪ್ರಕಾಶ್ ಶಾಣೆ ಆಗೋದು ಈ ರೊಕ್ಕದಿಂದಾನೋ ಅಥವಾ ಮನಸ್ಸು ಕೊಟ್ಟು ಓದಿದ್ರಾನೋ ಅನ್ನೋದನ್ನ ಒಂದೀಟ್ರ ವಿಚಾರ ಮಾಡಿ ಅನ್ನೋ ರಮಣ್ಣ. ನೀವು ಏನ್ ಹೇಳ್ತಿರೋ ನನಗೆ ತಿಳಿವಲ್ರಿ, ಅದ್ರ ನೀವ ಬಿಡಿಸಿ ಹೇಳ್ರಿ ಅಪ್ಪ. ಹುಚ್ಚಪ್ಪ, ನಮ್ಮಪ್ಪ ನನಗೆ ರೊಕ್ಕ ಕೊಟ್ಟದ್ರಿಂದ ವಿದ್ಯೆ ತಲೆಗೆ ಹತ್ಲಾರ್ದಂಗಾಗಿ ಈಗ ನನಗೈತಿ ಏನಾಗೈತಿ? ಸುಡ್ಲಾರ್ದಷ್ಟು ಆಸ್ತಿ ಇದ್ರು ಸೌಕಾರ ಮಗ ಸಾಲ್ಯಾಗ ಶಾಣೆ ಆಗ್ಲಿಲ್ಲ ಅಂತ ಈ 3 ಜನ ಆಡ್ಕೊಳ್ಳೋದಾಗೈತಲ್ಲ. ಹೌದ್ರಿಪ್ಪ, ನಿಮ್ಮ ಮಾತು ಕರೆ ಐತ್ರಿ ಅಪ್ಪ. ಈಗ ನಾ ಏನ್ ಮಾಡ್ಬೇಕಂತ್ರಿ ಅಪ್ಪ? ನೋಡ್ರಮಣ, ನೀ ಏನೂ ಮಾಡೋದು ಬೇಡ. ನಿನ್ನ ಕೈಯಾಗಿನ ರೊಕ್ಕ ನನ್ನ ಕೈಯಾಗ ತಾಯಿದೆ. ನಿನ್ನ ತಮ್ಮನ ಸಾಲಿ ಖರ್ಚಿಗೆ ಎಷ್ಟು ಬೇಕು ಅಷ್ಟು ಲೆಕ್ಕ ಹಾಕಿ ನಾ ಕೊಡ್ತಾನೋ. ತಾಯಿಲೆ ಲಕ್ಷ್ಮಿ ಚಂಚಲಿ ಅಂತ ಇದರ ಮುಖಕ್ಕೆ ಬೆಂಕಿ ಹಚ್ಚಿದ್ರಿ. ಹುಡುಗರ ಕೈಯಾಗ ಹಾಕಿದ್ರ ದಡ್ಡಕ್ಕಾರಿ ನನ್ನಂಗ ಹೌದಲ್ಲೋ? ನಾ ಹಂಗ ಎಲ್ಲಿ ಅಂದಿರಪ್ಪ? ಹಂಗ ಅಂದಿಲ್ಲ. ನೀವು ಅಂದ್ರ ಮ್ಯಾಟ್ರಿಕ್ 3 ಸಲ ಫೇಲ್ ಆಗೇನಿ ಅಂತೀಯಲ್ಲ? ನಾ ಹಂಗ ಅಂದಿಲ್ರಿ ಅಪ್ಪ, ನಾ ಹಂಗ ಅಂದಿಲ್ಲ. ಹಾ, ನೋಡ್ರಮಣ್ಣ, ನಿನ್ ತಮ್ಮನ ಸಾಲಿ ಖರ್ಚಿಗೆ ಇಷ್ಟು ಸಾಕು, ಶಾಲೆ ಹಾಕೋಣವ, ಇಷ್ಟು ಸಾಕು. ಆಯ್ತಪ್ಪ, ಆಯ್ತು, ನಾನು ಬರ್ತೀನಿ ಅಪ್ಪ, ಬರ್ತೀನಿ. ನೋಡಿಲ್ಲ, ದುಡ್ಡು ಹುಷಾರ್. ಗುತ್ತಿಗೆ ನೀ ನಮ್ಮಪ್ಪ, ನಾ ಕೇಳಿದ್ರ ನಯ ಪೈಸೆನೂ ಕೊಡುದಿಲ್ಲ. ಆದ್ರ ಈ ರಾಮಣ್ಣನ ತಮ್ಮನ ಸಾಲಿ ಖರ್ಚಿಗೆ ಕೈ ತುಂಬಾ ರೊಕ್ಕ ಕಟ್ಟಿ ಕಳ್ಸ್ಯಾನಲ್ಲ. ಈ ರಾಮಣ್ಣ ನಮ್ಮ ಅಪ್ಪನಿಗೆ
ಮನಸ್ಸಿಗೆ ಅದೇನ್ ಮೂಡಿ ಮಾಡ್ಯಾನೋ ಆ ದೇವರಿಗೆ ಗೊತ್ತು. ಹೋಗ್ಲಿ ಬಿಡು. ಒಂದು ವಾರಕ್ಕಾಗುವಷ್ಟು ಖರ್ಚಿಗೆ ಹಣ ನನ್ನ ಕೈ ಸೇರ್ತಲ್ಲ ಮಜಾ ಅಷ್ಟು ಸಾಕು. लोग बुरा ही चाहे तो क्या होता है, वही होता है जो मंजूर खुदा होता है. दुनिया झुकती है झुकाने वाला चाहे. ದುನಿಯಾದಾಗ ದುಡ್ಡಿದ್ರ ಮಾತ್ರ ಬೆಲೆ. ವಿದ್ಯೆ ಅನ್ನೋದು ನನಗೆ ಒಲಿಲಿಲ್ಲ. ಆದ್ರ ಹಿಂಗ ರಾಮಣ್ಣನ ಕೈಯಾಡ ರೊಕ್ಕ ಕಸ್ಕೊಳ್ಳೋ ವಿದ್ಯೆ ಬರ್ತೈತಲ್ಲ.